ಮೊನ್ನೆ ಅಧ್ಯಕ್ಷರೇ, ಅದರಿಂದ ಈಗ ಹಾಸ್ಟೆಲ್ಗಳು ನೀವು 4 ವರ್ಷದಲ್ಲಿ 5 ಹಾಸ್ಟೆಲ್ಗಳು ಮಾಡಿದ್ದು. 5 ಹಾಸ್ಟೆಲ್ಗಳು ಮಾಡಿದ್ದು. ನಾವು 1316 ವಸತಿ ಶಾಲೆಗಳು ಮಾಡಿದ್ರು 2013ರಿಂದ 2018ರವರೆಗೆ. ಈಗ ನೀವು ನೋಡಿ 2013ರಿಂದ 2018ರವರೆಗೆ 14ರಿಂದ 18ರವರೆಗೆ 543 ವಿದ್ಯಾರ್ಥಿ ನಿಲಯಗಳು ಮಾಡಿದವು. ನೀವು 4 ವರ್ಷದಲ್ಲಿ 21, 22ರಲ್ಲಿ 1, 22, 23ರಲ್ಲಿ 4, 5 ಮಾಡಿದ್ದು. ಫಿಗರ್ ಇಲ್ಲ, ಇದಿದ್ರೆ ಡಿಸ್ಪ್ಯೂಟ್ ಮಾಡಿ. ನನ್ನ ಕ್ಷೇತ್ರದಲ್ಲಿ ಇದಕ್ಕಿಂತ ಹೆಚ್ಚು ಹಾಸ್ಟೆಲ್ಗಳಾಗಿದ್ದಾವೆ. ಕೇವಲ ಯಾವಾಗ? ನಿಮ್ ಕಾಲದಲ್ಲಿ? ನಮ್ ಕಾಲದಲ್ಲಪ್ಪ, ನಿಮ್ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ. ಕಾಲದಲ್ಲಿ ನನ್ನ ಕ್ಷೇತ್ರದಲ್ಲೇ ಇದಕ್ಕಿಂತ ಬಹಳ ಹೆಚ್ಚು ಹಾಸ್ಟೆಲ್ಗಳಾಗಿದ್ದಾವ. ನನಗಿರೋ ಮಾಹಿತಿ ಪ್ರಕಾರ 5 ಅಂತ ಇರೋದು. ಸಂಪೂರ್ಣ ತಪ್ಪೈತೆ. ತಪ್ಪಿಲ್ಲ. ಒಂದೇ ಉದಾಹರಣೆ ಮೈನಾರಿಟಿ ಹಾಸ್ಟೆಲ್. ಒಂದ್ ನಿಮಿಷ ಏನು ಮಾಹಿತಿಗಳು ಬರ್ತಾ ಇದೆ, ದಯವಿಟ್ಟು ಪುನರ್ ಪರಿಶೀಲನೆ ಮಾಡಿ. ನೀವು ಕಷ್ಟಪಡೋದು ಬೇಡ, ನೀವು ಇನ್ನು ಬಜೆಟ್ನಲ್ಲಿ ಹೇಳಿ. ಆದರೆ ತಪ್ಪು ಇದು ಹೋಗ್ತಾ ಇದೆ, ನಾವು ಕೂಡ ನೋಡ್ತಾ ಇದ್ದೀವಿ ಇಲ್ಲಿ. ಅವಾಗಿಂದ ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಯಾರೋ ಕೊಡೋರು ಅಧಿಕಾರಿಗಳು. ಆ ರೀತಿ ಬೇಡ ಫಿಗರ್. ಓಕೆ, ನಮ್ಮ ನೀವು ಹಾಸ್ಟೆಲ್ಗಳು ಜಾತಿವಾರ ಹಾಸ್ಟೆಲ್ಗಳು ಏನಿದಾವ, ಈ ಜಾತಿವಾರ ಹಾಸ್ಟೆಲ್ಗಳು ಇರಬಾರ್ದು. ಇಂಟಿಗ್ರೇಟೆಡ್ ಎಲ್ಲಾ ಜಾತಿಗಳಿಗೆ, ಅಲ್ಪಸಂಖ್ಯಾತರಿರ್ಲಿ, ಎಸ್ಸಿಗಳಿರ್ಲಿ, ಎಸ್ಟಿಗಳಿರ್ಲಿ, ಒಬಿಸಿಗಳಿರ್ಲಿ, ಅವ್ರಿಗೆಲ್ಲರಿಗೂ ಕೂಡಿ ಒಂದು ಹಾಸ್ಟೆಲ್ಗಳಾಗಬೇಕು. ಹೊಸ ಗೆಟ್ಟೋಗಳಾಗಬಾರ್ದು, ಹೊಸ ಅರ್ಜನ್ ಕೆರೆಗಳಾಗಬಾರ್ದು ಅಂತ ಹೇಳಿ ನಾನು ಬೊಮ್ಮಾಯಿ ಅವ್ರ ಹತ್ರ ಕಳಕಳಿಯಿಂದ ವಿನಂತಿ ಮಾಡಿ ಡಿಸ್ಕಷನ್ ಮಾಡಿದಾಗ ಬೊಮ್ಮಾಯಿ ಅವರು ಒಪ್ಪಿ ಅಂತ್ಯೋದಯ ಹಾಸ್ಟೆಲ್ಗಳನ್ನು ಮಾಡಿದರು. ಇಡೀ ರಾಜ್ಯದಲ್ಲಿ 6 ಅಂತ್ಯೋದಯ ಹಾಸ್ಟೆಲ್ಗಳನ್ನು ಮಾಡಿದ್ರು. ಒಂದು ದೀನ್ ದಯಾಳ ಅಂತ್ಯೋದಯ ಹಾಸ್ಟೆಲ್ಗಳು ಮಾಡಿದ್ರು. ದೀನ್ ದಯಾಳ ಹಾಸ್ಟೆಲ್ಗಳು ನಮ್ಮ ಧಾರವಾಡದಲ್ಲಿ 1, ಬೆಳಗಾಂದಲ್ಲಿ 1, ಗುಲ್ಬರ್ಗದಲ್ಲಿ 1, ಮಂಗಳೂರಲ್ಲಿ 1, ಮೈಸೂರಲ್ಲಿ 1, ಬೆಂಗಳೂರಲ್ಲಿ 1. ಕೇವಲ ದೀನ್ ದಯಾಳ್ ಹಾಸ್ಟೆಲ್ಗಳನ್ನ 6 ಹಾಸ್ಟೆಲ್ಗಳು, ಒಂದೊಂದು ಹಾಸ್ಟೆಲ್ನಲ್ಲಿ 1,000 ಕೆಪಾಸಿಟಿ ಇರುವಂತ ಹಾಸ್ಟೆಲ್ಗಳನ್ನು ಮಾಡಿದ್ರು. ಇದು ಬೇರೆ ಬೇರೆ. ಮತ್ತು SC-ದಲ್ಲಿ ಬೇರೆ ಹಾಸ್ಟೆಲ್ಗಳು, ST-ಗಳಲ್ಲಿ ಬೇರೆ ಹಾಸ್ಟೆಲ್ಗಳು, OBC-ಗಳಲ್ಲಿ ಬೇರೆ ಹಾಸ್ಟೆಲ್ಗಳು, ಎಲ್ಲ ಕಂಪ್ಲೀಟ್ ಆಗಿದಾವೆ. ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಹಾಸ್ಟೆಲ್ಗಳು ಕಂಪ್ಲೀಟ್ ಆಗಿದಾವೆ. ಫಿಗರ್ ತಪ್ಪು ಕೊಡ್ತಿದ್ದಾರೆ. ನನ್ನ ಅಧ್ಯಕ್ಷರೇ, ಇದು ನಮ್ಮ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿ. ಇದು ನೀವು ಹೇಳ್ತಕ್ಕಂಥ ಮಾಹಿತಿ ಅದು ಸುಳ್ಳು ಮಾಹಿತಿ ಇರ್ಬೋದು, ಅಥವಾ ನಿಮ್ಮಲ್ಲಿ ಇನ್ಫಾರ್ಮೇಶನ್ ಇಲ್ಲದೆ ಇರ್ಬೋದು. ಇನ್ಫಾರ್ಮೇಶನ್ ಹೇಳಿದರು ವಿರೋಧ ಪಕ್ಷ ಸರ್ಕಾರವೇ ಕೊಟ್ಟಿದ್ದದು. ಈಗ ಚರ್ಚೆ ಬೇಡ, ಅವ್ರು ಹೇಳ್ತಾರೆ ಚರ್ಚೆ ಬೇಡ. ಈಗ ನಮ್ಮ ಅವಧಿನಲ್ಲಿ, ಕಾಂಗ್ರೆಸ್ ಅವಧಿನಲ್ಲಿ 543 ಹಾಸ್ಟೆಲ್ಗಳನ್ನು ಮಾಡಿದ್ದು. 2013-14ರಿಂದ 17-18ರವರೆಗೆ. ಆಮೇಲೆ 19-20 0 ಏನೂ ಇಲ್ಲ, 20-21 0 ಏನೂ ಇಲ್ಲ, 21-22 1, 22-23 4. ನೀವು ಒಪ್ಪದೇ ಇರ್ಬೋದು. ನಿಮ್ಮ ಫಿಗರ್ ಇದೆಯನ್ರಿ ನಿಮ್ಮ ಹತ್ರ? ಎಲ್ಲಿದೆ? ಸುಮ್ಮನೆ ಗೊತ್ತಿಲ್ಲ ಏನೋ ಹೇಳ್ತಾ ಇದ್ರಿ. ನಾವು 23-24ರಲ್ಲಿ 3, 24-25ರಲ್ಲಿ 155, 25-26ರಲ್ಲಿ 62, ಒಟ್ಟು 220. ಎರಡೂ ಸೇರಿದ್ರೆ ನಮ್ಮ ಅವಧಿಯಲ್ಲಿ 543 + 220.
763 ಇಷ್ಟು ಮಾಡಿದ್ದೀವಿ. ನೀವು ಮಾಡಿರ್ತಕ್ಕಂಥದ್ದು ಇದನ್ನ ಹೇಳಿಸಿದ್ರೆ ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಅಂತಂದ್ರೆ ಏನ್ ಹೇಳೋದು? ಸೊ ಆಮೇಲೆ ನೀವು ಮನೆಗಳು ಕಟ್ಟಿದ್ದು ನಾವು 2013-14ರಿಂದ 17-18ರವರೆಗೆ ಪ್ರತಿ ವರ್ಷ 5 ವರ್ಷದಲ್ಲಿ ನಾವು ಪ್ರತಿ ವರ್ಷ 3 ಲಕ್ಷ ಮನೆ ಕಟ್ತೀವಿ ಅಂತ ಹೇಳೋದು. ಆದ್ರೆ ಆದದ್ದು 14,52,000 ಮನೆಗಳು. ನೀವು ಕಟ್ಟಿದ್ದು ಬರೀ 5 ಲಕ್ಷ ಚಿಲ್ಲರೆ ಮನೆಗಳು. ಅದರಿಂದ ಇದನ್ನು ಹೇಳಿದ್ದು ನಾವು. ಇದನ್ನ ಹೇಳಿದ್ರೆ ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳಿ ಓದಿಸ್ತೇವೆ. ರಾಜ್ಯಪಾಲರು ಓದದೆ ಹೋದ್ರೆ ಏನ್ ಮಾಡಕ್ಕಾಗತ್ತೆ? ಕೊಡ್ಲಿಲ್ಲಪ್ಪ, ಉಳಿದೋರಿಗೆ ಕೊಟ್ಟಿದ್ದಾರೆ. ಮನೆ ಹಳೆ 2.5 ವರ್ಷದ್ದು ಹೇಳಿ ಸರ್. ಹಳೆ ಮನೆಗಳನ್ನೇ 4,19,000 ಮನೆಗಳನ್ನು ಕಟ್ಟಿ ಮುಗಿಸಿದ್ದೇವೆ 3 ವರ್ಷದಲ್ಲಿ. ಮುಗಿಗಂಟೆ ಪಾತ ಇರೋದು. ಆಮೇಲೆ ನಮ್ಮ ಅವಧಿನಲ್ಲಿ ಮುಂದೆ ಜ್ಞಾನೇಂದ್ರ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಪ್ರಸಕ್ತ ಸರ್ಕಾರದ ಅವಧಿಯಲ್ಲಿ ಡಿಸೆಂಬರ್ 25ರ ಅಂತ್ಯಕ್ಕೆ ವಿವಿಧ ಯೋಜನೆಗಳಡಿ 4,19,454 ಮನೆಗಳನ್ನು ಪೂರ್ಣಗೊಳಿಸಿದೆ. ಇಲ್ಲ ಈಗ 3 ವರ್ಷದಲ್ಲಿ ಸ್ಯಾಂಕ್ಷನ್ ಮಾಡಿಲ್ಲ ಸರ್. ದಯವಿಟ್ಟು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಕೇಳಿ. ನನಗಂತೂ ಒಂದು ಮನೆ ಬರಲಿಲ್ಲ ಸರ್. ನೀವು ಹಿಂಗೆ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಗಲ್ಲಿ ಹಳ್ಳಿಲಿ ಕೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಸುಳ್ಳು ಹೇಳೋದಿಲ್ಲ, ನೀನೇನೋ ವಂಚನೆ ಮಾಡಿದೀಯ ಅಂತ ನಮ್ಗೆ ಹೇಳ್ತಾರೆ, ನಮ್ಮ ಶಾಸಕರುಗಳಿಗೆ. ಆಯ್ತು, ಇದು ನಮ್ ಕಷ್ಟ. ನೀವ್ ಏನಾದ್ರು ಹೇಳಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಕೊಡಿ. ಆನ್ಸರ್ ಅಲ್ಲ, ಅವ್ರು ಬಹಳ ಜಾಣತನದ ಶಬ್ದ ಉಪಯೋಗ ಮಾಡಿದ್ರು. ಮನೆಗಳು ಕಂಪ್ಲೀಟ್ ಆಗಿದಾವೆ ಅಂತ ಹೇಳಿದ್ರು, ಸ್ಯಾಂಕ್ಷನ್ ಆಗಿದಾವೆ ಅಂತ ಹೇಳಿಲ್ಲ. ಅದನ್ನೇ ಭಾರತೀಯ ಜನತಾ ಪಕ್ಷ ಶುರು ಮಾಡಿದ ಮನೆಗಳನ್ನ ಕಂಪ್ಲೀಟ್ ಮಾಡಿದ್ರು, ಅದನ್ನ ಹೇಳಿದ್ರು ಅವರು. ಶುರು ಮಾಡಿದ್ದೇವೆ ಅಂತ ಹೇಳಿಲ್ಲ, ಬಹಳ ಜಾಣತನದ ಉತ್ತರ ಕೊಟ್ಟರು. ಓಕೆ, ಅಲ್ಲ ಅರವಿಂದ್ ಅವರ ಹೇಳಪ್ಪ ಇಲ್ಲಿ 6,948 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಲ್ಲ, ಖರ್ಚಾಗಿ ಮಾಡಿರೋರು ಯಾರು? 6,948 ಕೋಟಿ ಯಾರು ಖರ್ಚು ಮಾಡಿರೋರು? ನೀ ಕೊಟ್ಟಿದ್ದ? ನಿಮ್ಮ ಪಕ್ಷ ಕೊಟ್ಟಿದ್ದ? ಕೇಂದ್ರ ಕೊಟ್ಟಿದ್ದ? ನೀವು ಏನು ಹೇಳಿದೇನು? ಹೊಸ ಮನೆಗಳು ಸ್ಯಾಂಕ್ಷನ್ ಮಾಡಿಲ್ಲ. ಈಗ 6,948 ಕೋಟಿ ಖರ್ಚು ಮಾಡಿ ಹೊಸ ಮನೆಗಳು ಸ್ಯಾಂಕ್ಷನ್ ಮಾಡಿರೋ ಇಲ್ಲೋ ಅದನ್ನ ಹೇಳ್ಬಿಡಿ. 6,948 ಕೋಟಿ ಖರ್ಚು ಮಾಡಿದ್ದೀವಲ್ಲ 3 ವರ್ಷದಲ್ಲಿ. ಸರ್ ಅಧ್ಯಕ್ಷರೇ, ಹಾಗಾದ್ರೆ ನೀವು ಸರ್ ಇವ್ರಿಗೆ ಹಿಂದೆ 16, 17, 18ರಲ್ಲಿ ನಿಮ್ ಆಗಿದ್ದು, ಮುಂದೆ 4 ವರ್ಷ ನಿಮ್ ಆಡಳಿತದಾಗ ಒಂದು ಮನೆ ಕಂಪ್ಲೀಟ್ ಮಾಡಕ್ಕಾಗ್ಲಿಲ್ಲ, ₹1 ಕಟ್ಟಕ್ಕಾಗ್ಲಿಲ್ಲ ನಿಮ್ಗೆ. ಇದನ್ನ ಸಿದ್ದರಾಮಯ್ಯ ಸಾಹೇಬರು 6,000 ದುಡ್ಡು ಏನೇ ಸ್ಪೆಷಲ್ ಅಡಿಷನ್ ದುಡ್ಡು ಕೊಟ್ಟಿದ್ರಿಂದ ಅದು ಕಂಪ್ಲೀಟ್ ಆಯ್ತು. ನಿಮ್ ಕಡೆ ₹1 ಕೊಡಕ್ಕಾಗ್ಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಲಿಂದನೂ ಇದ್ದಂತ
ಅದ್ರ ಮೇಲೆ GST ಹಾಕಿದ್ರಿ ನೀವು. ನಮ್ಮ ಸರ್ಕಾರ UPA ಗವರ್ಮೆಂಟ್ ಅದೆಲ್ಲ ಕಥೆ ಹೇಳ್ಬೋದು. 2.5 ವರ್ಷದಲ್ಲಿ ನಿಮ್ ಬಜೆಟ್ ನಲ್ಲಿ ಪ್ರಸ್ತಾಪ ಮಾಡಿದಾಗೇನೆ ನೀವು ಎಷ್ಟು ಮನೆ ಮಂಜೂರು ಮಾಡಿದೀರಿ ಅಂತ ಹೇಳ್ಬಿಡಿ ಅಷ್ಟೇ. ಜನಕ್ಕೆ ಹಳೆ ಮನೆಯನ್ನ ಕಂಪ್ಲೀಟ್ ಮಾಡ್ಕೊಂಡೇ ಇರೋದು ಬೇರೆ ಅಲ್ರಿ. ನೀವು ಆಗಿಲ್ಲ ಅಬ್ಬಾಯ್ ಆಯ್ತು ಹೇಳಿದ್ರಲ್ಲ. ನೀವು ಯಾಕೆ ಮಾತಾಡ್ತೀರಿ? ಯಾರಕ್ಕೆ ಜನ ಅಂದ್ರು ಅಭಯ್ ಪ್ರಸಾದ್ ಮುಖ್ಯ ಹೇಳ್ತಾರೆ ಯಾಕೆ? ಅದು ಸ್ಲಮ್ ಬೋರ್ಡ್ ಚೇರ್ಮನ್. ನೀವು ಚರ್ಚೆ ಮಾಡಬೇಡಿ. ನೀವು ಯಾಕೆ ಚರ್ಚೆ ಮಾಡ್ತೀರಲ್ಲ? ಮನೆ ಸ್ಯಾಂಕ್ಷನ್ ಮಾಡಿದ್ರಿ, ದುಡ್ಡು ಕೊಟ್ಟಿಲ್ಲ, ಕಟ್ಲೂ ಇಲ್ಲ. ನಾವು ಮಾತಾಡ್ಬೇಡಿ ಚಂದ್ರಪ್ರಸಾದ್ ಅವರೇ, ನೀವು ಮಾತಾಡ್ಬೇಡಿ. ಸರ್ ದಯಮಾಡಿ ಸ್ಲಮ್ ಬೋರ್ಡ್ ನಲ್ಲಿ ಒಂದೇ ಒಂದು ಮನೆ ಕೂಡ ಸ್ಯಾಂಕ್ಷನ್ ಮಾಡಿಲ್ಲ. ಅವ್ರ ಅವಧಿ 4 ವರ್ಷದಲ್ಲಿ ಒಂದೇ ಒಂದು ಮನೆ ಕೂಡ ಸ್ಯಾಂಕ್ಷನ್ ಮಾಡಿಲ್ಲ. ಎಲ್ಲ 16, 17, 18 ಈ ಕಂಪ್ಲೀಟ್ ಮಾಡಕತ್ತೀವಿ. ನಿಮ್ಮ ಅವಧಿಯಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ನೀವು ಸ್ಲಮ್ ಬೋರ್ಡ್ಗೆ. ಕೇಳಪ್ಪ, ಈಗ ನೋಡಿ, ನಿಮ್ಮ ಅವಧಿನಲ್ಲಿ ಒಂದು ಮನೆನೂ ಕೂಡ ಸ್ಯಾಂಕ್ಷನ್ ಮಾಡಲಿಲ್ಲ. ಎಲ್ಲಿ ಮಾಡಿದ್ರಿ? ದುಡ್ಡು ಕೊಡ್ಲಿಲ್ಲ. ಹೌದು, ನಮ್ಮ ಸರ್ಕಾರದಲ್ಲಿ ಮಾಡಿ. ಸರ್ ದಯಮಾಡಿ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಅಲ್ಲಲ್ಲ, ಏನಂದ್ರೆ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರಿ, ನೀವು ದುಡ್ಡು ಕೊಟ್ಟಿಲ್ಲ, ಹಿಂಗೆಲ್ಲ ವಾದ ಮಾಡಿದ್ರೆ ಹಿಂದೆ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ 2017-18ರಲ್ಲಿ ಸ್ಯಾಂಕ್ಷನ್ ಆಗಿತ್ತು. ನಂತರ ಸೋಮಣ್ಣ ಸಚಿವ ಆದಾಗ ಅದನ್ನ ತೀರಿಸಬೇಕು, ಎಷ್ಟು ಒದ್ದಾಡಿದ್ರು ಅಂತೇಳಿ ದೊಡ್ಡ ಡಿಬೇಟ್ ನಡೀತಿಲ್ಲ. ಗೊತ್ತಿದೆ ನಮಗೆ. ನಿಮ್ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ದು, ನಾನ್ ಮನೆ ಕಟ್ತೆ ಅಂತೆಲ್ಲ ಚರ್ಚೆ ನಡೀತು. ಹಿಂಗೂ ಇದು ಹಂಗೆ ಅಂತ ನೀವು ಕೊನೆ ವರ್ಷ ಎಲ್ಲರೂ ಸ್ಯಾಂಕ್ಷನ್ ಮಾಡೇ ಹೋಗ್ತಾರೆ. ದುಡ್ಡನ್ನು ಅಲೋಕೇಟ್ ಮಾಡಿರ್ತಾರೆ. ದುಡ್ಡನ್ನು ಅಲೋಕೇಟ್ ಮಾಡ್ದಲೆ ಬಜೆಟ್ ಅಲ್ಲಿ ಮಾಡ್ಲಿಕ್ಕೆ ಬರಲ್ಲ. ಅಲೋಕೇಟ್ ಮಾಡಿದ ನಂತರ ಮುಂದೆ ಅದು ಕ್ಯಾರಿ ಫಾರ್ವರ್ಡ್ ಆಗಿ ಆಗ್ತದೆ. ಅದನ್ನ ಬಿಟ್ಟು ನಿಮ್ಗೆ ಕೊಟ್ಟಿಲ್ಲ ಅಂದ್ರೆ ಏನು? ಈಗ 2.5 ವರ್ಷದಲ್ಲಿ ಈ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಎಷ್ಟೆಷ್ಟು ಮನೆಗಳನ್ನು ಟಾರ್ಗೆಟ್ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ಒಂದು ಮನೆ ಕೊಡ್ಲಿಲ್ಲ. ಒಂದೇ ಒಂದು ಮನೆಯನ್ನ ಗ್ರಾಮ ಪಂಚಾಯತಿಗಳಿಗೆ ಕೊಡ್ಲಿಲ್ಲ. 2.5 ವರ್ಷ ಆಯ್ತು. ಆಶ್ರಯ ಸಮಿತಿ ಅಧ್ಯಕ್ಷರು ನಾವು. ಓಕೆ, ಮಾನ್ಯ ಅಧ್ಯಕ್ಷರೇ, ನಾವು ಇವರು ದುಡ್ಡು ಕೊಡದೆ ಸ್ಯಾಂಕ್ಷನ್ ಮಾಡಿದಂತ ಮನೆಗಳನ್ನ 4,19,454 ಮನೆಗಳನ್ನ ಕಟ್ಟಿ ಪೂರ್ಣಗೊಳಿಸಿದ್ದೇವೆ. ಅದಕ್ಕೋಸ್ಕರ 6,948 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಹಿಂದೆ 2013-14ರಿಂದ 17-18ವರೆಗಿದ್ದಾಗ 15 ಲಕ್ಷ ಮನೆಗಳು ಕಟ್ತೀವಿ ಅಂತ ಹೇಳಿದ್ದವು. ನಾವು 14,52,000 ಮನೆಗಳನ್ನು ಕಟ್ಟಿದ್ವಿ. ಇವರು ಅವಧಿನಲ್ಲಿ 5 ಲಕ್ಷದ ಚಿಲ್ಲರೆ ಮನೆಗಳನ್ನು ಕಟ್ಟಿದ್ರು 4 ವರ್ಷದಲ್ಲಿ. ಸೊ ದಿಸ್ ಇಸ್ ದಿ ಟ್ರೂತ್. ಸೊ ಇದನ್ನ ನಮ್ಮ ಗವರ್ನರ್ಸ್ ಅಡ್ರೆಸ್ನಲ್ಲಿ ಇದನ್ನು ಹೇಳಿದ್ರೆ ನೀವು ಅವರು ಓದಲಿಲ್ಲ, ಪೂರ ನೀವು ಓದಕ್ಕೆ ಹೋಗಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಹೇಳದಂತ ಅನೇಕ ವಿಚಾರಗಳನ್ನ ನಾವು ಈ 3 ವರ್ಷದಲ್ಲಿ ಏನೇನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನೆಲ್ಲ ಬಜೆಟ್ ಪುಸ್ತಕದಲ್ಲಿ ನಾವು ಹೇಳಿದ್ದೀವಿ. ಸಾಧನೆಗಳನ್ನೆಲ್ಲ ಹೇಳಿದ್ದೀವಿ. ನಾವು ಮುಂದೆ ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀವಿ. ಸೊ ಅದನ್ನ ಓದಿದ್ರೆ ಚೆನ್ನಾಗಿರ್ತಿತ್ತು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಸರ್ಕಾರ